ನಾವೇನು ಹುಣಸೆಹಣ್ಣು ಸಾರು ಹೇಳಿದೆ ಕೊಡ್ಸಾರಿಗೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಹಾಕಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿ ಪುಡಿ ಮಾಡಿದ್ರೆ ಸಾಕು. ಒಂದು ಬಾಣಲೆಯನ್ನು ಇಡೋಣ. 1.5 ಸ್ಪೂನ್ನಷ್ಟು ಆಯಿಲ್. ನೀವು ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಳಿ, ಕಡಲೆಕಾಯಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ, ಆ ಕಟ್ಟಲ್ಲಿ ಅರ್ಧ ಕಟ್ಟು ಕರಿಬೇವು, ಒಂದು 4 ಗುಂಟೂರು ಮೆಣಸಿನಕಾಯನ್ನು ತುಂಡು ಮಾಡಿಕೊಂಡಿದ್ದೆ, ಅದು 1.5 ಸ್ಪೂನಷ್ಟು ಬಿಡಿಸಿ ಚೆಚ್ಚಿಕೊಂಡಂತಹ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 6 ಹಸಿಮೆಣಸಿನಕಾಯಿ ಸೀಳಿ ಇಟ್ಕೊಂಡಿದ್ದೆ. ಹುಣಸೆ ಹಣ್ಣನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸೌಟು, 2 ಸೌಟು. ಇದನ್ನು ಚೆನ್ನಾಗಿ ಹೀಗೆ ಕುದಿಸ್ಕೊಳ್ಳಿ. ಜೀರಿಗೆ, ಮೆಣಸು, ಧನಿಯಾ 1 ಸ್ಪೂನ್ ಏನು ಪುಡಿ ಮಾಡ್ಕೊಂಡ್ವಿ ಅದನ್ನು ಕೂಡ ಇಲ್ಲಿ ಬೆರೆಸಿ. 1/4 ಸ್ಪೂನು ಅರಿಶಿನ ಪುಡಿ, 1 ಸ್ಪೂನ್ನಷ್ಟು ಉಪ್ಪು, 1/4 ಅಚ್ಚು ಬೆಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು ಅರ್ಧ ಲೀಟ್ರಿಗೂ ಜಾಸ್ತಿ ನೀರು. ಇದು ಕುದೀಲಿ. ಸ್ನೇಹಿತರೆ ನೋಡಿ, ಹುಣಸೆ ಹಣ್ಣಿನ ಸಾರು ರೆಡಿ. ಬನ್ನಿ ರುಚಿ ನೋಡೋಣ ಹೇಗಿದೆ ಅಂತ. ಶ್ರೀನಿವಾಸ, ಅದ್ಭುತವಾಗಿದೆ.